ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನಿಂದ ನಾವು ಹನುಮಾನ್ ಚಾಲಿಸವನ್ನು ಕನ್ನಡದಲ್ಲಿ ಅರ್ಥ ಸಹಿತ ಪ್ರತಿದಿನ ಕಲಿಯೋಣ. ಹನುಮಾನ್ ಚಾಲಿಸವೆಂದರೆ ಭಗವಾನ್ ಹನುಮಂತನನ್ನು ಸ್ಮರಿಸುವ ಮತ್ತು ಸ್ತುತಿಸುವ 40 ಪದ್ಯಗಳ ಭಕ್ತಿಗೀತೆಯಾಗಿದೆ. ಸಂತ ತುಳಸಿದಾಸರು ಕ್ರೂರಿ ಮೊಘಲ್ ಚಕ್ರವರ್ತಿ ಔರಂಗಜೇಬನಿಂದ ಜೈಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದ ಸಮಯದಲ್ಲಿ ಇದನ್ನು ಬರೆದಿದ್ದಾರೆ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಪುರಾಣದಲ್ಲಿ ಭಗವಾನ್ ಹನುಮಾನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ. ಹನುಮಾನ್ ಚಾಲಿಸವು ಒಟ್ಟು 43 ಪದ್ಯಗಳನ್ನು ಒಳಗೊಂಡಿದೆ. 2 ಪರಿಚಯಾತ್ಮಕ ದೋಹಗಳು, 40 ಚೌಪಾಯಿಗಳು ಮತ್ತು ಕೊನೆಯಲ್ಲಿ ಒಂದು ದೋಹ. ಇವತ್ತು ನಾವು ಚೌಪಾಯಿ 4, 5 ಮತ್ತು 6ನೇ ಒಂದು ಸಾಲುಗಳನ್ನು ಕಲಿಯೋಣ. ಕಂಚನ ವರ್ಣ ವಿರಾಜಸುವೇಶ ಕಾನನ ಕುಂಡಲ ಕುಂಚಿತ ಕೇಶ. ಇದರ ಅರ್ಥ, ನೀನು ಚಿನ್ನದಂತಹ ಮೈಬಣ್ಣವುಳ್ಳವನು, ನಿನ್ನ ಕಿವಿಯಲ್ಲಿ ಕುಂಡಲಗಳಿವೆ, ಹಾಗೆ ನಿನ್ನದು ಗುಂಗುರು ಕೂದಲು ಮತ್ತು ಉತ್ತಮ ವೇಷ ಧರಿಸಿ ಶೋಭಿಸುತ್ತಿರುವೆ ಎಂದು ಇದರ ಅರ್ಥ. ಹಾಥ ವಜ್ರ ಔರ್ ಧ್ವಜ ವಿರಾಜೈ ಕಾಂಧೆ ಮೂಂಜ ಜನೇವು ಸಾಜೈ. ಇದರ ಅರ್ಥ, ನಿನ್ನ ಕೈಯಲ್ಲಿ ವಜ್ರಾಯುಧ ಮತ್ತು ಧ್ವಜವು ರಾರಾಜಿಸುತ್ತಿದೆ, ಹೆಗಲಿಂದ ಕೆಳಗೆ ಮೂಂಜಿ ಹಾಗೂ ಜನಿವಾರಗಳಿವೆ ಎಂದು. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ವಂದನ. ಇದರ ಅರ್ಥ, ನೀನು ರುದ್ರಾಂಶ ಸಂಭೂತ ಹಾಗೂ ವಾನರರಸ ಕೇಸರಿಯ ಮಗನು, ತೇಜೋವಂತನಾಗಿ ಪ್ರತಾಪಿಯಾಗಿ ಇಡೀ ಜಗತ್ತಿನಿಂದ ವಂದ್ಯನು ಎಂದು. ಈಗ ನಾವು ಚೌಪಾಯಿ 4, 5 ಮತ್ತು 6ನೇ ಸಾಲುಗಳನ್ನು ಒಟ್ಟಿಗೆ ಪಠಿಸೋಣ ಬನ್ನಿ. ಕಂಚನ ವರಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾಥ ವಜ್ರ ಔರ್ ಧ್ವಜ ವಿರಾಜೈ ಕಾಂಧೆ ಮೂಂಜ ಜನೇವು ಸಾಜೈ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ಮೊದಲಿನಿಂದ ಯಾರು ನೋಡಿಲ್ಲ, ದಯವಿಟ್ಟು ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿ, ಅಲ್ಲಿ ದೋಹಾದಿಂದ ಕೂಡ ಇದೆ. ಹಾಗೆ ದಯವಿಟ್ಟು ಮಾಹಿತಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.